cold bones. Yeah, that's my ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಾನು ರಾಜೀವ್ ಗಾಂಧಿ ವಸತಿ ನಿಗಮ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡದ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತಾಯಿದ್ದೀನಿ. ಹಾಗಾಗಿ ಯಾರೋ ಒಂದು ಕಾಮೆಂಟ್ ಮಾಡಿದರು. ಅದೇನಪ್ಪ ಕಾಮೆಂಟು ಅಂದರೆ, 2 BHK ಬಗ್ಗೆ ಡೀಟೇಲ್ನ ಕೊಡಿ ಅಂತ. ಬಟ್ 2 BHK ಬಗ್ಗೆ ಡೀಟೇಲ್ ಅಂದರೆ ಒಂದು ಕಡೆಯೂ ಬಿಟ್ಟಿದ್ದಾನೆ, ಗೂಳಿಮಂಗಲ ಅಂತೇನೋ. ಗೂಳಿಮಂಗಲ ಅನ್ನೋ ಒಂದೇ ಒಂದು ಕಡೆ 2 BHK ಫ್ಲ್ಯಾಟ್ಗೆ ಆಲ್ರೆಡಿ ರಿಜಿಸ್ಟ್ರೇಷನ್ಗೆ ಬಿಟ್ಟಿದ್ದಾನೆ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ನಡೀತಾ ಇದ್ದಾವೆ ಬೇರೆ ಬೇರೆ ಕಡೆ. ಯಾವುದು ಬಿದ್ರಿಕಲ್ಲು ಇನ್ನೂ ಸುಮಾರು ಇದ್ದಾವೆ, ಒಂದು 10-15 ಕಡೆ ಇದ್ದಾವೆ 2 BHK. ಸೋನ್ಪುರದಲ್ಲಿದೆ, ಮತ್ತು ಒಂದಷ್ಟು ಕಡೆ ಇದೆ. ಬಟ್ 2 BHKದು ಫ್ಲ್ಯಾಟ್ದು ಏನಾಗಿದೆ ಪ್ರಾರಂಭ ಅಂತಂದರೆ, ಏನು ಪ್ರಾರಂಭ ಆಗಿಲ್ಲ ಅದು. ಯಾಕೆಂದರೆ ಅದಕ್ಕೆ ಯಾವುದೇ ರೀತಿಯ ಸಬ್ಸಿಡಿನ ಕೊಡಲ್ಲ ಗೌರ್ಮೆಂಟು. 2 BHKಗೆ ಏನಪ್ಪ ಅಂದರೆ ಸಬ್ಸಿಡಿನ ಯಾವುದೇ ಕಾರಣಕ್ಕೂ ಅವ್ರು ಕೊಡಲ್ಲ. 14 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಆಲ್ರೆಡಿ. 14 ಲಕ್ಷನ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಈ 2 BHK ಮನೆಗಳಿಗೆ. ಬಟ್ ಫಿಕ್ಸ್ ಮಾಡಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಸಬ್ಸಿಡಿನ ಕೊಡಲ್ಲ ಅಂತ ಗೌರ್ಮೆಂಟ್ ಫಸ್ಟಿಂದನೇ ಹೇಳ್ಕೊಂಬಂದಿದೆ. ಈಗ ಕೊಡೋದು ಇಲ್ಲ. ಬಟ್ ಈ 1 BHKದೇ ತುಂಬ ಗಲಾಟೆ ಆಗ್ತಾ ಇರೋದು. ಏನಕ್ಕಪ್ಪ ಅಂದರೆ, ಇವರು ಸಬ್ಸಿಡಿ ಕೊಟ್ಬಿಟ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ 1 BHKದು ಗಲಾಟೆ ಆಗ್ತಾಯಿದೆ. ಬಟ್ 2 BHKಗೆ ಯಾವುದೇ ರೀತಿಯ ಇದಿಲ್ಲ. ಏನಕ್ಕಪ್ಪ ಇಲ್ಲ ಅಂತಂದರೆ, ಇದಕ್ಕೆ ಯಾವುದೇ ರೀತಿ ಅವರು ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿಲ್ಲ. ಒಂದು ಕಡೆ ಮಾತ್ರ ಅದೇ ಗೂಳಿಮಂಗಲ ಅನ್ನೋ ಕಡೆ ಮಾತ್ರ ರಿಜಿಸ್ಟ್ರೇಷನ್ಗೆ ಆಲ್ರೆಡಿ ಬಿಟ್ಟಿದ್ದಾರೆ. ಇನ್ನೊಂದು 2 BHK ಮಾಹಿತಿ ಇನ್ನೇನಪ್ಪ ಇದೆ ಅಂತಂದರೆ, ನೀವು ಮಾಮೂಲಿ ಅಮೌಂಟ್ ಕಟ್ಬಿಟ್ಟು ತಗೊಳ್ಳೇಬೇಕು ಅಷ್ಟೇ. ಒಟ್ಟಿಗೆ ಅಂದ್ರೆ ಅದನ್ನು 14 ಲಕ್ಷನ 3 ಭಾಗ ಡಿವೈಡ್ ಮಾಡ್ತಾರೆ. ಫಸ್ಟು 3 ಲಕ್ಷ ಕಟ್ಟಬೇಕು, ಆಮೇಲೆ 5 ಲಕ್ಷ ಕಟ್ಟಬೇಕು, ಆಮೇಲೆ 6 ಲಕ್ಷ ಕಟ್ಟಬೇಕು. ಟೋಟಲು 14 ಲಕ್ಷ. ಟೋಟಲ್ 14 ಲಕ್ಷನ 2 BHK ಮನೆಗಳಿಗೆ ನೀವು ಕಟ್ಟಬೇಕಾಗುತ್ತೆ. ಕಟ್ಟಿ ನಿಮ್ಮ ಹೆಸರಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಒಟ್ಟಿಗೆ ಏನಾದ್ರು ಕಟ್ಬೋದು, ಇಲ್ಲಾಂದರೆ ಒಂದು ಸತಿ ಮೂರು ಡಿವೈಡ್ ಮಾಡಿ 3 ಭಾಗ ಕಟ್ಬೋದು. ಫಸ್ಟ್ ಮಾತ್ರ ನೀವು ಅರ್ಜಿ ಹಾಕ್ದಾಗ ಮಾತ್ರ ಮೆಸೇಜ್ ಯಾವಾಗ ಬರುತ್ತೆ ಅವಾಗ 3 ಲಕ್ಷ ಕಂಪಲ್ಸರಿ ಕಟ್ಟಲೇಬೇಕು. ಫಸ್ಟ್ ಡೆಪಾಸಿಟೇ 3 ಲಕ್ಷ ಮಾಡಬೇಕು ನೀವು. ಇವು 1 BHK ಯಾವ ರೀತಿ 50,000 1 ಲಕ್ಷ ಕಟ್ತಾರೋ, ನೀವು ಅದೇ ರೀತಿ ಅದಕ್ಕೆ 2 BHK ಮನೆಗಳಿಗೆ 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಲೇಬೇಕು. ಆಮೇಲೆ ನೀವು 5 ಲಕ್ಷ, ಆಮೇಲೆ 10 ಲಕ್ಷ, 4 ಲಕ್ಷ, ಒಂದು ಸತಿ 5 ಲಕ್ಷ, ಒಂದು ಸತಿ 6 ಲಕ್ಷ, ಒಟ್ಟು 11 ಲಕ್ಷ, ಇದೊಂದು 3 ಲಕ್ಷ, 14 ಲಕ್ಷ ಕಟ್ಟಲೇಬೇಕು. ಬಟ್ ಮುಂದೆ ಇದನ್ನು ಕೂಡ ರೇಟ್ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವರು ಕೊಡೋದು ಲೇಟ್ ಮಾಡ್ತಾಯಿದ್ದಾರೆ. ಕೊಡೋದು ಎಷ್ಟು ಲೇಟ್ ಮಾಡ್ತಾರೋ ಇವರು, ಅಷ್ಟೇ ರೇಟ್ಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಹೋಗ್ತಾ ಎಲ್ಲ ಪ್ರತಿಯೊಂದು ರೇಟೂ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇವರು ಅದನ್ನು ಒಡ್ಡಿ ಇಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಈಗ 14 ಲಕ್ಷ ಇರೋದ ಮುಂದೆ 16 ಲಕ್ಷ ಮಾಡಿದ್ರು ಹೇಳೋಕ್ಕಾಗಲ್ಲ. ನೀವು ಆಲ್ಮೋಸ್ಟ್ ಅಲ್ಲಿ ಕಟ್ಬಿಟ್ಟು ತಗೊಬಿಡೋದು ಇನ್ನೂ ಉತ್ತಮ. ಬಟ್ ಬುಕ್ಕಿಂಗ್ ಮಾತ್ರ ಬಿಟ್ಟಿರೋದು ಒಂದೇ ಕಡೆ, ಅದೇನೋ ಹೇಳಿದ್ನಲ್ಲ ಗೂಳಿಮಂಗಲ ಅಂತ, ಅಲ್ಲಿ ಮಾತ್ರ ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಬೇರೆ ಇನ್ನೂ ಬೇರೆ ಯಾವ್ಯಾವ ಕಡೆ ಇದ್ದಾವೆ ಅಲ್ಲೆಲ್ಲ ಆಲ್ರೆಡಿ ಕೆಲಸಗಳು ನಡೀತಾ ಇದ್ದಾವೆ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾಕೆಂದರೆ 1 BHKದೇ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವರು ಕೆಲವೊಂದು ಕಂಪ್ನಿಗಳು ಏನು ವಹಿಸಿದ್ದಾರೆ, ಆ ಕಂಪ್ನಿಗಳಿಗೆ ಈ ಸರ್ಕಾರದ ಕಡೆಯಿಂದ ಅಮೌಂಟ್ ಹೋಗಿಲ್ಲ. ಕೆಲವೊಂದು ಕಡೆ 1 BHKನೇ ನಿಂತೋಗಿದೆ ಆಲ್ರೆಡಿ ಕೆಲಸ. ನಾನೇ ಹೋಗಿ ನೋಡ್ಕೊಂಬಂದಿದ್ದೀನಿ ಸುಮಾರು ಕಡೆ. ಕೆಲಸ ಒಂದೊಂದು ಕಡೆ ನಡೀತಾ ಇದೆ, ಒಂದೊಂದು ಕಡೆ ನಡೀತಾ ಇಲ್ಲ. ಯಾಕೆಂದರೆ ಅವರು ಒಂದೊಂದು ಕಡೆಗೆ ಒಂದೊಂದು ಕಂಪ್ನಿಗೆ ವಹಿಸಿದ್ದಾರೆ ಟೆಂಡರು. ಯಾವ ಕಂಪ್ನಿಗೆ ಎಲ್ಲಿ ಟೆಂಡರ್ ಸಿಕ್ತೋ ಅಲ್ಲಿ ದುಡ್ಡು ಕೊಟ್ಟು ಟೆಂಡರ್ನ ಕೆಲಸ ಮಾಡಿಸ್ತಾ ಇದ್ದಾರೆ ಕಂಪ್ನಿಗಳ ಕೈಲಿ. ಬಟ್ ಅದೇನಾಗೈತೆ ಅಂತಂದರೆ, ಕೆಲವೊಂದು ಕಡೆ ಎಲ್ಲಿ ಯಾವ ಕಂಪ್ನಿಗೆ ಇವ್ರು ಪೇ ಮಾಡಿದಾರೋ ಅವರು ಕಂಟಿನ್ಯೂ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ಮಾಡಿ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಇವರು, ಅಲ್ಲಿ ಕಂಪ್ಲೀಟಾಗಿ ನಿಂತೇ ಹೋಗಿದೆ. ಎಲ್ಲೂ ಕೆಲಸ ನಡೀತದೆ. 1 BHK ನಡೀತಿಲ್ಲ ಅಂದರೆ 2 BHKಲ್ಲಿ ನಡೀತದೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ಅಂದರೆ ಕೆಲವು ಕಡೆ ನಡೀತಾ ಇದೆ, ಕೆಲವು ಕಡೆ ನಡೀತಾ ಇಲ್ಲ. ಬಟ್ ನೀವು ಎಲ್ಲೆಲ್ಲ ಹಾಕೊಂಡಿದ್ದೀರ ಗೊತ್ತಿಲ್ಲ. ಕೊಡ್ತಾರೆ 2 BHKಗೆ ಏನು ತೊಂದರೆ ಇಲ್ಲ. 2 BHKದು ಪಕ್ಕಾ ಸಿಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂದರೆ ಸಬ್ಸಿಡಿ ಏನೂ ಇಲ್ಲ. ಅದರಿಂದ ನೀವು ಪೂರ್ತಿ ಪೇಮೆಂಟ್ ಮಾಡೋದ್ರಿಂದ ಇವ್ರು ಕೊಡಲೇಬೇಕು, ಕೊಡ್ದೇನಿಲ್ಲ. ನೀವು 2 BHK ಬೇಕು ಅಂದರೆ ಅರ್ಜಿ ಹಾಕ್ಕೊಳ್ಳಿ. ಆಲ್ರೆಡಿ ಇನ್ನೂ ಅರ್ಜಿಗಳು ಓಪನ್ ಇದ್ದಾವೆ. 2 BHK ಬೇಕು ಅಂದರೆ ನೀವು ಅರ್ಜಿ ಸಲ್ಲಿಸಿ ಮನೇನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬೇಕು, ಯಾವ ಫ್ಲೋರ್ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಮನೇನ ತಗೊಳ್ಳಿ. ಮತ್ತೇನಾದರೂ 2 BHK ಬಗ್ಗೆ ಏನಾದರೂ ಮಾಹಿತಿ ಬಂತು ಅಂದರೆ, 2 BHK ಬಗ್ಗೆ ಏನಾದರೂ ಮಾಹಿತಿ ಬಂತು ಅಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ತಿಳಿಸೋಕ್ಕೆ ವೀಡಿಯೋ ಮಾಡಿ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕೆಂದರೆ 50% ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.